ಪಿಂಟ್ರೆಸ್ಟಿ ನೈಟ್ಸು ಜಸ್ಟ್ ಕ್ಲಾಸ್. ಸ್ವಲ್ಪ ಕಮ್ಮಿ ಪ್ರೈಸಿಗೆ ಅವೆಲ್ಲ ಒಳ್ಳೆ ಮೆಟೀರಿಯಲ್ ಬರುತ್ತಾ ಅಥವಾ ಸುಮ್ಮನೆ ಪ್ರಿಂಟ್ರೆಸ್ಟಿ ಅಂತ ತೋರಿಸಿ ಪ್ರಿಂಟ್ಸ್ ಎಲ್ಲ ತುಂಬಾ ಗಲೀಜ್, ಮೋರ್ ಲೈಕ್ ಅ ಟ್ರಾಪಿಕಲ್ ಡ್ರೆಸ್ ಹಿಂಗೆ ಗ್ರಾಬ್ ಮಾಡ್ಕೊಂಡ್ಬಿಟ್ಟೆ. ಕ್ಯೂಟ್ ಲಿಟಲ್ ಫ್ರಾಕ್ ತರ ಲೇಸ್ ಬರುತ್ತೆ, ಇಟ್ ಇಸ್ ಮರ್ಮೇಡ್ ಲುಕ್ ಕೊಡುತ್ತೆ. ಸೀರಿಯಸ್ಲಿ ಸಕ್ಕದಾಗಿದೆ ಮೆಟೀರಿಯಲ್. ಪಿಂಟ್ರೆಸ್ಟಿ ಗರ್ಲ್ಸ್ ಲೈಕ್ ಪಿಂಕ್ ಕಲರ್. ಯು ಕ್ಯಾನ್ ನಾಟ್ ಕಂಟ್ರೋಲ್ ಯೋರ್ ಸೆಲ್ಫ್, ಬಟ್ 2 in 1 ಶೈನ್ ಆಗ್ತಿರ್ತೀವಿ. ಒಂದು ಬೌನ್ಸಿ ಲುಕ್ ಫುಲ್ ಹಾರ್ಟ್ ಬ್ರೇಕ್ ಆಗೋಗ್ಬಿಡ್ತು. ಗಾಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದ್ರ ಪ್ರಿಂಟ್. ಕ್ಲಾಸಿ ಬಾಸಿ ಲುಕ್ಸ್. ದಿಸ್ ಫ್ರಾಕ್ ಇಸ್ ದ ಬೆಸ್ಟ್ ಸಜೆಷನ್. Savannah made my dream come true. This is so good. This cute little heart ತುಂಬಾ ಖುಷಿ ಆಗ್ತದೆ. ಒಬ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. So beautiful. Their heart prints. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಹಾಲ್ ವಿಡಿಯೋ. ನಾನು ಹಿಂದೆ ಮಾಡಿದ ಪ್ರತಿಯೊಂದು ಹಾಲ್ ವಿಡಿಯೋಗೂ ನಿಮ್ಮೆಲ್ಲರೂ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಅದರ ಇನ್ಸ್ಪಿರೇಷನ್ ಇಂದಾನೆ ಐ ಆಮ್ ಬ್ಯಾಕ್ ವಿತ್ ಅನದರ್ ಹಾಲ್ ವಿಡಿಯೋ, ದಟ್ ಇಸ್ ನ್ಯೂಮಿ ಸವನಾ ಹಾಲ್. ಸವನಾ ನ್ಯೂಮಿಯಿಂದ ಕೆಲವೊಂದು ಔಟ್ಫಿಟ್ಸ್ ನಾನು ತರಿಸಿದ್ದೀನಿ ಅಂಡ್ ಆಲ್ ದೋಸ್ ಔಟ್ಫಿಟ್ಸ್ ಆರ್ ಲೈಕ್ ಕ್ಯೂಟ್ ಪಿಂಟ್ರೆಸ್ಟಿ ಔಟ್ಫಿಟ್ಸ್. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಐ ಕ್ಯಾನ್ ನಾಟ್ ವೇಟ್ ಟು ಶೋ ಇಟ್ ಇನ್ ಫ್ರಂಟ್ ಆಫ್ ಯು ಆಲ್. ಸೊ ತಡ ಮಾಡಿದೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಕಮ್ ಆನ್. ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ನ್ಯೂಮಿ ಹಾಲ್. ನ್ಯೂಮಿಯಿಂದ ನಾನು ಯಾವುದೇ ಒಂದು ಔಟ್ಫಿಟ್ಸ್ನ ಆನ್ಲೈನ್ ಇಂದ ತರಿಸಿಲ್ಲ, ಬಿಕಾಸ್ ಐ ವಾಂಟೆಡ್ ಟು ಟ್ರೈ ಇಟ್ ಅಂಡ್ ದೆನ್ ಬೈ ಇಟ್. ಬಿಕಾಸ್ ನ್ಯೂಮಿಂದ ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿದ್ದು, ದಟ್ ಇಸ್ ದ ರೀಸನ್. ಬಟ್ ಇದೆಲ್ಲ ಔಟ್ಫಿಟ್ಸು ಆನ್ಲೈನಲ್ಲಿ ಅವೈಲಬಲ್ ಇದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಪ್ಲೀಸ್ ಡು ಕಮೆಂಟ್ ಡೌನ್, ನಾನು ಲಿಂಕ್ ಪ್ರತಿಯೊಂದನ್ನು ಹಾಕ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ನ್ಯೂಮಿಯಿಂದ ತರಿಸಿದಂತಹ ಫಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಈ ಒಂದು ವೈಟ್ ಕಲರ್ ಬಾಡಿ ಕಾರ್ನ್. ಇದನ್ನ ಹಾಕೊಂಡಾಗ ಮರ್ಮೇಡ್ ಲುಕ್ ಕೊಡುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಕ್ಲಾಸಿ ಬಾಸಿ ಲುಕ್ ಸಿಗುತ್ತೆ ನಿಮ್ಗೆ ಇದನ್ನ ಹಾಕೊಂಡ್ರೆ. ಅಂಡ್ ನೀವು ಇಲ್ಲಿ ನೋಡೋ ಪ್ರಕಾರ ದಿಸ್ ಇಸ್ ಆಫ್ ಶೋಲ್ಡರ್ ಬಾಡಿ ಕಾರ್ನ್. ಸೊ ಈ ತರನು ಹಾಕೋಬಹುದು ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್. ಲೈಕ್ ಆ ತರ ಹಾಕೊಳಕ್ ಇಷ್ಟ ಅಂದ್ರೆ ಈ ತರ ಕೂಡ ಹಾಕೋಬಹುದು. ಸೊ 2 in 1 ಸ್ಲೀವ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಸ್ಲೀವ್ಸ್ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಇಟ್ ಇಸ್ ಅ ಫುಲ್ ಸ್ಲೀವ್. ಅಂಡ್ ಈ ಒಂದು ಔಟ್ಫಿಟ್ ಮೇಲೆ ಶಿಮರಿ ಆಗಿ ಐ ಆಮ್ ನಾಟ್ ಶೋರ್ ವಿಡಿಯೋದಲ್ಲಿ ಕಾಣಿಸುತ್ತಾ ಇಲ್ವಾ, ಬಟ್ ಕಂಪ್ಲೀಟ್ ಔಟ್ಫಿಟ್ ನಲ್ಲಿ ಒಂದು ಶಿಮ್ಮರ್ ಲುಕ್ ಕೂಡ ಇದೆ. ಸೊ ಶಿಮ್ಮರ್ಸ್ ನ ಆಡ್ ಮಾಡಿದ್ದಾರೆ, ವಿಚ್ ಗಿವ್ಸ್ ಅ ಎಲಿಗೆಂಟ್ ಲುಕ್ ಟು ದಿಸ್ ಔಟ್ಫಿಟ್. ಈವ್ನಿಂಗ್ ಅಥವಾ ಪಾರ್ಟೀಸ್ಗೆ ಏನಾದ್ರು ನೀವು ಹಾಕೊಂಡು ಹೋದಾಗ ಕಂಪ್ಲೀಟ್ ಆಗಿ ಒಂಥರ ಫುಲ್ಲು ಶೈನ್ ಆಗ್ತಿರ್ತೀರ ನೀವೇನ ಪಾರ್ಟಿಲಿ. ಸೊ ಐ ಪರ್ಸನಲಿ ಲೈಕ್ ದಿಸ್ ಔಟ್ಫಿಟ್. ಅಂಡ್ ಆಲ್ಸೋ ಹಿಂದೆಗಡೆ ನಾರ್ಮಲ್ ಆಗಿ ಈ ತರ ಜಿಪ್ ಇದೆ ಅಂಡ್ ಎಲಾಸ್ಟಿಕ್ ಕೂಡ ಇದೆ ಇಲ್ಲಿ, ಸೊ ದಟ್ ಬಾಡಿ ಮೇಲೆ ಕುತ್ಕೊಂಡಾಗ ಪ್ರಾಪರ್ ಶೇಪ್ ಅಲ್ಲಿ ಕುತ್ಕೊಳ್ಳಿ ಅಂತ. ಇನ್ನು ಇದ್ರ ಮೆಟೀರಿಯಲ್ ಬಗ್ಗೆ ಹೇಳಕ್ ಹೋದ್ರೆ ತುಂಬಾನೇ ಸಾಫ್ಟ್ ಆಗಿದೆ. ಆಲ್ಸೋ ಬಾಡಿ ಮೇಲೆ ಹಾಕಿದಾಗ ಒಂದು ಕಂಫರ್ಟ್ ಕೊಡುತ್ತೆ. ಸೊ ದಟ್ ಈಸ್ ದ ರೀಸನ್ ಅನ್ಸುತ್ತೆ ನ್ಯೂಮಿ ಈ ನಡುವೆ ತುಂಬಾ ಫೇಮಸ್ ಆಗ್ತಿರೋದು, ಬಿಕಾಸ್ ಆಫ್ ಇಟ್ಸ್ ಕಂಫರ್ಟ್ ಅಂಡ್ ಏನು ಡಿಸೈನ್ ಆಗಿರ್ಬೋದು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿದೆ ನ್ಯೂಮಿಲಿ. ಐ ಪರ್ಸನಲಿ ಲೈಕ್ ನ್ಯೂಮಿ. ಅಂಡ್ ಈ ಒಂದು ಔಟ್ಫಿಟ್ ನನಗೆ ಸಿಕ್ಕಿದ್ದು ಫಾರ್ ದ ರೂಪೀಸ್ 2199 2199ಗೆ. ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಬಟ್ ಇದನ್ನ ಹಾಕೊಂಡಾಗ ಕೊಡೋ ಲುಕ್ ಇದೆಯಲ್ಲ ಅದ್ರ ಮುಂದೆ ದುಡ್ಡು ಏನು ಇಲ್ಲ ಅಂತ ಅನ್ಸುತ್ತೆ. ಸೊ ದಟ್ ಇಸ್ ದ ರೀಸನ್ ಐ ಬಾಟ್ ದಿಸ್. ಇದು ಆನ್ಲೈನ್ ಅಲ್ಲಿ ಕೂಡ ಅವೈಲಬಲ್ ಇದೆ, ಬಟ್ ಆನ್ಲೈನ್ ಅಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಅವೈಲಬಲ್ ಇದೆ. ಅದು ನೋಡಿದ್ಮೇಲೆ ಹಾರ್ಟ್ ಬ್ರೇಕ್ ಆಯ್ತು. ಸೊ ನಾನು ಸ್ಟೋರ್ ಅಲ್ಲಿ ತಗೊಂಡಾಗ ಇದ್ರ ಪ್ರೈಸ್ ಬಂದ್ಬಿಟ್ಟು 2199 ಇತ್ತು, ಬಟ್ ಇವಾಗ ಆನ್ಲೈನ್ ಅಲ್ಲಿ ಇದ್ರ ಪ್ರೈಸ್ ಡ್ರಾಪ್ ಆಗಿದೆ. ಸೊ ನೀವೇನಾದ್ರೂ ಈ ಬಾಡಿಕಾನ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಪ್ಲೀಸ್ ಟು ಕಮೆಂಟ್ ಡೌನ್, ಅದ್ರ ಲಿಂಕ್ ಹಾಕ್ತೀನಿ. ಅಂಡ್ ಐ ವುಡ್ ರೇಟ್ 10 on 10 to this outfit, because ಈ ಒಂದು ಔಟ್ಫಿಟ್ ಇಸ್ ಜಸ್ಟ್ ಕ್ಲಾಸ್. So yeah, that was pretty much about this outfit. Let's move on to the next outfit. The next outfit ಬಂದ್ಬಿಟ್ಟು ಈ ಒಂದು ಕ್ಯೂಟ್ ಲಿಟಲ್ ಫ್ರಾಕ್. ಈ ಫ್ರಾಕ್ ನೋಡಿ ನೀವು, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಐ ಡೋಂಟ್ ನೋ, ಇದು ಒಂದೇ ಪೀಸ್ ಅವೈಲಬಲ್ ಇದ್ದಿದ್ದು ಸ್ಟೋರ್ ಅಲ್ಲಿ ನಾನು ಹೋದಾಗ. ಈ ರಿಯಲಿ ಲೈಕ್ ಹೆಂಗೆ ಅಂತ ಅಂದ್ರೆ ಇದನ್ನ ನೋಡಿದ ತಕ್ಷಣ ತಗೊಂಡ್ಬಿಡ್ಬೇಕು ಅನ್ನೋ ಅಷ್ಟು ಆಸೆ ಆಯ್ತು ಈ ಒಂದು ಔಟ್ಫಿಟ್ ನೋಡಿದಾಗ ನನಗಂತೂ. ಅಂಡ್ ಈ ಒಂದು ಔಟ್ಫಿಟ್ ಬಂದ್ಬಿಟ್ಟು ಇಟ್ಸ್ ಮೋರ್ ಲೈಕ್ ಅ ಟ್ರಾಪಿಕಲ್ ಡ್ರೆಸ್. ಸಮ್ಮರ್ ವೇರ್ ಅಥವಾ ಬೀಚಸ್ಗೆ ಹೋದಾಗ ನೀವು ಈ ಒಂದು ಔಟ್ಫಿಟ್ಸ್ ಹಾಕೊಂಡ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ. ಇದ್ರದ್ದು ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ಬೋದು ಈ ತರ ಒಂದು ಬೌನ್ಸಿ ಲುಕ್ ಕೊಡುತ್ತೆ. ನೀವು ಜಸ್ಟ್ ಹಿಂಗೆ ಟ್ವಿಲ್ ಮಾಡಿದಾಗ ಅಥವಾ ಟರ್ನ್ ಮಾಡಿದಾಗ ಫುಲ್ ಹಿಂಗೆ ಬೌನ್ಸಿ ಆಗಿ ಬರುತ್ತೆ. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಔಟ್ಫಿಟ್. ಅಂಡ್ ಇದ್ರ ಸ್ಲೀವ್ಸ್ ಬಗ್ಗೆ ಹೇಳಕ್ ಹೋದ್ರೆ ಇಟ್ ಇಸ್ ಲೈಕ್ ದಿಸ್ ನೂಡಲ್ ಸ್ಟ್ರಾಪ್. ಅಂಡ್ ಆಲ್ಸೋ ಈ ತರ ನಿಮ್ಗೆ ಸೈಜ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬಹುದು. ಅಂಡ್ ಹಿಂದೆಗಡೆ ಈ ತರ ಎಲಾಸ್ಟಿಕ್ ಇದೆ. ಅಂಡ್ ಲುಕ್ ಅಟ್ ದ ಪ್ರಿಂಟ್ಸ್. ಓ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದ್ರ ಪ್ರಿಂಟ್ಸ್. ಫುಲ್ ಫ್ಲೋರಲ್ ಪ್ರಿಂಟ್ಸ್ ಇದೆ. ಆಮೇಲೆ ಇಲ್ಲಿ ಬಂದು ಸನ್ ಪ್ರಿಂಟ್ ಇದೆ. ನೀವೇನಾದ್ರೂ ಬೀಚ್ ಸೈಡ್ ವೆಕೇಶನ್ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಸಮ್ಮರ್ ವೇರ್ಗೆ ಒಂದು ಒಳ್ಳೆ ಫ್ರಾಕ್ ನೋಡ್ತಿದ್ದೀರಾ ಅಂದ್ರೆ ದಿಸ್ ಫ್ರಾಕ್ ಇಸ್ ದ ಬೆಸ್ಟ್ ಸಜೆಷನ್. ಅಂಡ್ ಈ ಒಂದು ಔಟ್ಫಿಟ್ ನನಗೆ ಸಿಕ್ಕಿದ್ದು ಫಾರ್ ದ ರೂಪೀಸ್ 1049. ಸೊ ಇದನ್ನು ಆನ್ಲೈನ್ ಅಲ್ಲಿ ಅವೈಲಬಲ್ ಇದೆ. ಇಫ್ ಯು ವಾಂಟ್ ಪ್ಲೀಸ್ ಡು ಕಮೆಂಟ್ ಡೌನ್, ನಾನು ಇದ್ರ ಲಿಂಕ್ ಹಾಕ್ತೀನಿ. ಇದ್ರದ್ದು ಪ್ರೈಸ್ ಡ್ರಾಪ್ ಏನೂ ಆಗಿಲ್ಲ, ಇಟ್ ಇಸ್ ಆಫ್ ದ ಸೇಮ್ ಪ್ರೈಸ್ ಟಿಲ್ ನೌ. Yeah, that was pretty much about this outfit, and I would rate 10 on 10 for this outfit. This is so good. So this was all about my Newmi collection. Let's move on to Savannah collection. Savannah inda kuda nanu 2 outfits na tarsidini, and the first outfit is this
ಪಿಂಟ್ರೆಸ್ಟಿ ನೈಟ್ ಸೂಟ್ಸ್. ಸೊ ಪ್ರತಿ ಸತಿನೂ ನಾನು ಇಂಟರ್ನೆಟ್ ಅಲ್ಲಿ ಅಥವಾ ಪಿಂಟ್ರೆಸ್ಟ್ ಅಲ್ಲಿ ನೋಡುವಾಗ ಐ ಆಲ್ಸೋ ವಾಂಟೆಡ್ ಟು ಬೈ ಪಿಂಟ್ರೆಸ್ಟಿ ನೈಟ್ ಸೂಟ್, ಬಟ್ ಯೂಶಲ್ ಆಗಿ ಆನ್ಲೈನ್ ಅಲ್ಲಿ ಯಾವ ಒಂದು ವೆಬ್ಸೈಟ್ಸ್ ಅಲ್ಲೂ ನನಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಸವನಾ ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ನೈಟ್ ಸೂಟ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಯು ಕೆನ್ ನಾಟ್ ಕಂಟ್ರೋಲ್ ಯೋರ್ ಸೆಲ್ಫ್, ಪಟ್ ಪಟ್ ಅಂತ ಬೈ ಮಾಡ್ಬೇಕು ಅನ್ಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅದರಲ್ಲಿ ನೈಟ್ ಸೂಟ್ಸ್. ಸವಾನಾದಲ್ಲೂ ನಾನು ಏನೋ ಆರ್ಡರ್ ಮಾಡ್ತಾ ಇರೋ ಕಾರಣ, ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿದ್ದೆ ಕಾರಣ ನಂಗೆ ಒಂದ್ ಸ್ವಲ್ಪ ಹಿಂಜರ್ಕೆ ಇತ್ತು, ಮೆಟೀರಿಯಲ್ ಹೆಂಗ್ ಬರ್ಬೋದು, ಹೆಂಗೆ ಲೈಕ್ ಒಳ್ಳೆ ಮೆಟೀರಿಯಲ್ ಬರುತ್ತಾ ಅಥವಾ ಸುಮ್ಮನೆ ಪ್ರಿಂಟ್ರೆಸ್ಟಿ ಅಂತ ತೋರಿಸಿ ಪ್ರಿಂಟ್ಸ್ ಎಲ್ಲ ತುಂಬಾ ಗಲೀಜಾಗಿ ಬರುತ್ತಾ ಅಂತ. ದಟ್ ಇಸ್ ದ ರೀಸನ್ ಐ ಆರ್ಡರ್ಡ್ ಓನ್ಲಿ ಒನ್ ನೈಟ್ ಸೂಟ್. ಅಂಡ್ ಈ ಒಂದು ನೈಟ್ ಸೂಟ್ ನೋಡಿದ್ಮೇಲೆ ಸವಾನಾಗೆ ಲೈಕ್ 100 ಮಾರ್ಕ್ಸ್ ಕೊಡ್ಬೇಕು ಅನ್ಸುತ್ತೆ. ಬಿಕಾಸ್ ಇವರ ಒಂದು ಮೆಟೀರಿಯಲ್ ಆಗಿರ್ಬೋದು ಅಥವಾ ಪ್ಯಾಕೇಜಿಂಗ್, ನೀವು ನೋಡ್ಬೋದು ಪ್ಯಾಕೇಜಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ತರ ನಿಮ್ಗೆ ಜಿಪ್ ಕೂಡ ಇದೆ, ಅಷ್ಟು ನೀಟಾಗಿ ಪ್ಯಾಕೇಜ್ ಮಾಡಿ ಏನು ಡ್ರೆಸ್ಸಿಗೆ ಡ್ಯಾಮೇಜ್ ಆಗದಿರೋ ತರ ಕಳಿಸ್ತಿದ್ದಾರೆ ಇವರು. ದಿಸ್ ಇಸ್ ರಿಯಲಿ ಅ ಗುಡ್ ಪಾರ್ಟ್ ಆಫ್ ಇಟ್. ಸೊ ಯಾ, ಈ ಒಂದು ಔಟ್ಫಿಟ್ ಬಗ್ಗೆ ನೋಡೋಣ ಬನ್ನಿ. ಈ ಒಂದು ನೈಟ್ ಸೂಟ್ ಅಲ್ಲಿ ಪ್ಯಾಂಟ್ ಮತ್ತೆ ಟಾಪ್ ಇದೆ. ಇದ್ರ ಮೇಲೆ ನೋಡ್ಬೋದು ನೀವು ದಿಸ್ ಕ್ಯೂಟ್ ಲಿಟಲ್ ಹಾರ್ಟ್. ತುಂಬಾ ಖುಷಿ ಆಗ್ತದೆ ಇದು ನೋಡ್ಬಿಟ್ಟು. ದಿಸ್ ಇಸ್ ಸೋ 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 ಬ್ಯೂಟಿಫುಲ್. ಸೊ ಪ್ಯಾಂಟ್ ಆಸ್ ಯೂಶುವಲ್ ಇಟ್ ಇಸ್ ಎಲಾಸ್ಟಿಕ್ ಅಂಡ್ ಇದ್ರ ಮೇಲೆ ಕಂಪ್ಲೀಟ್ ಹಾರ್ಟ್ ಪ್ರಿಂಟ್ಸ್ ಇದೆ, ಹಾರ್ಟ್ ಪ್ರಿಂಟ್ಸ್. ಅಂಡ್ ಇದ್ರ ಮೆಟೀರಿಯಲ್ ಬಗ್ಗೆ ಹೇಳಕ್ ಹೋದ್ರೆ ಓ ಮೈ ಗಾಡ್, ದಿಸ್ ಇಸ್ ಸೋ ಕಂಫಿ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ, ಲೈಕ್ ಐ ಆಮ್ ನಾಟ್ ಶೋರ್ ನಿಮಗೆ ನೋಡಿದಾಗ ಎಷ್ಟು ಚೆನ್ನಾಗಿದು ಅನ್ಸುತ್ತೆ, ಬಟ್ ದ ಮೆಟೀರಿಯಲ್ ಇಸ್ ಸೀರಿಯಸ್ಲಿ ಸಕ್ಕದಾಗಿದೆ. ಮೆಟೀರಿಯಲ್ಲು ತುಂಬಾನೇ ಇಷ್ಟ ಆಯ್ತು ನನಗೆ. ಅಂಡ್ ಇದ್ರ ಟಾಪ್ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಇಟ್ ಹ್ಯಾಸ್ ಅ ಕಾಲರ್. ಸೊ ಈ ತರ ಕಾಲರ್ ಇದೆ ಟಾಪ್ ಅಲ್ಲಿ ಅಂಡ್ ಆಲ್ಸೋ ಫುಲ್ ಸ್ಲೀವ್ ಟಾಪ್ ಇದು. ಇದ್ರ ಮೇಲೆ ಕಂಪ್ಲೀಟ್ ಹಾರ್ಟ್ ಪ್ರಿಂಟ್ಸ್ ಇದೆ ನೀವು ನೋಡೋ ಪ್ರಕಾರ. ಇದ್ರ ಮೆಟೀರಿಯಲ್ ಬಗ್ಗೆ ಎರಡು ಮಾತೇ ಇಲ್ಲ. ದಿಸ್ ಇಸ್ ಸೋ ಇಂಟ್ರೆಸ್ಟಿಂಗ್. ಅಂಡ್ ಈ ಒಂದು ಔಟ್ಫಿಟ್ ನನಗೆ ಸಿಕ್ಕಿದ್ದು ಫಾರ್ ದ ರುಪೀಸ್ 1090, ವಿಚ್ ಇಸ್ ಸೋ ಅಫೋರ್ಡಬಲ್. ಬಿಕಾಸ್ ಈ ಒಂದು ಕ್ವಾಲಿಟಿ, ಈ ಒಂದು ಪ್ರಿಂಟ್ಸ್ಗೆ ನೀವು ಆರಾಮಾಗಿ 1090 ಕೊಡ್ಬೋದು. ಐ ಪರ್ಸನಲಿ ಲೈಕ್ ದಿಸ್ ಔಟ್ಫಿಟ್. ಅಂಡ್ ಈ ಒಂದು ಔಟ್ಫಿಟ್ಗೆ ನಾನು 10/9 ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಔಟ್ಫಿಟ್. ದಿಸ್ ಇಸ್ ಅ ಬ್ಲಾಕ್ ಬಾಡಿಕಾನ್. ಸೊ ಈ ಒಂದು ಔಟ್ಫಿಟ್ ನ ನೀವು ಇಂಟರ್ನೆಟ್ ಅಲ್ಲಿ ತುಂಬಾನೇ ನೋಡಿರ್ತೀರಾ, ಬಟ್ ಯೂಶಲ್ ಆಗಿ ನೀವು ಹೆಂಗ್ ನೋಡಿರ್ತೀರಾ ಅಂದ್ರೆ ನೂಡಲ್ ಸ್ಟ್ರಾಪ್ ಅಲ್ಲಿ ಅಥವಾ ವಿತೌಟ್ ಸ್ಟ್ರಾಪ್ಲೆಸ್ ಆಗಿ ನೋಡಿರ್ತೀರಾ. ಬಟ್ ನನಗೆ ಪರ್ಸನಲ್ ಆಗಿ ಈ ಒಂದು ಔಟ್ಫಿಟ್ ನ ಆ ತರ ಸ್ಟೈಲ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಸೊ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಸವಾನಾ ಮೇಡ್ ಮೈ ಡ್ರೀಮ್ ಕಮ್ ಟ್ರೂ. ಬಿಕಾಸ್ ಸವಾನಾದವರು ಈ ಒಂದು ಔಟ್ಫಿಟ್ ನ ಫುಲ್ ಸ್ಲೀವ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಬಿಕಾಸ್ ಯೂಶಲಿ ಸ್ಟೈಲ್ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್. ನನಗೆ ನೂಡಲ್ ಸ್ಟಫ್ ಇಷ್ಟ ಆಗಲ್ಲ ಅಂತ ಅಲ್ಲ, ಬಟ್ ಈ ಒಂದು ಔಟ್ಫಿಟ್ ನ ಆ ತರ ಹಾಕೊಳಕ್ ನನಗೆ ಇಷ್ಟ ಇರಲ್ಲ. ಸೊ ವಿಸ್ ಇಸ್ ವೇಟಿಂಗ್ ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ಫುಲ್ ಸ್ಲೀವ್ಸ್ ಅಥವಾ ಹಾಫ್ ಸ್ಲೀವ್ ಆ ತರ ಕೊಡ್ಬೋದಾ ಅಂತ. ಅಂಡ್ ಸವಾನಾ ಮೇಡ್ ಮೈ ಡ್ರೀಮ್ ಕಮ್ ಟ್ರೂ. ಈ ಒಂದು ಔಟ್ಫಿಟ್ ನ ಫುಲ್ ಸ್ಲೀವ್ ಅಲ್ಲಿ ಅವರು ಹಾಕಿದ್ರು. ಅಂಡ್ ಫಸ್ಟ್ ಟೈಮ್ ತರಿಸಿದಾಗ ನಾನು ಸ್ಮಾಲ್ ಸೈಜ್ ಅಲ್ಲಿ ತರಿಸಿದೆ ಫಿಟ್ ಆಗುತ್ತೆ ಅನ್ಬಿಟ್ಟು, ಬಟ್ ಅನ್ಫಾರ್ಚುನೇಟ್ಲಿ ನನ್ಗೆ ಅದು ಸೈಜ್ ಫಿಟ್ ಆಗಿಲ್ಲ. ಐ ಹ್ಯಾಡ್ ಟು ರಿಟರ್ನ್ ಇಟ್ ಬ್ಯಾಕ್ ಅಗೇನ್. ಅದಾಗಿದ್ಮೇಲೆ ಅದು ಔಟ್ ಆಫ್ ಸ್ಟಾಕ್ ಅಂತ ಬಂದ್ಬಿಡ್ತು. ನನ್ಗಂತೂ ಫುಲ್ ಹಾರ್ಟ್ ಬ್ರೇಕ್ ಆಗೋಗ್ಬಿಡ್ತು. ಅದಾಗಿದ್ಮೇಲೆ ಆಫ್ಟರ್ ಲೈಕ್ ಎವ್ರಿ ಡೇ ಯೂಸ್ ಟು ಚೆಕ್, ಇದು ಬಂದಿದ್ಯಾ ಸ್ಟಾಕ್ ಅಲ್ಲಿ ಇದೆಯಾ, ನೋಟಿಫೈ ಮೀ ಕೊಟ್ಬಿಟ್ಟು ಎವ್ರಿ ಡೇ ಚೆಕ್ ಮಾಡ್ತಿದ್ದೆ. ಫೈನಲಿ ಆಫ್ಟರ್ 1 ಮಂತ್ ಎಕ್ಸಸೈಸ್ ಅಲ್ಲಿ ಅವೈಲಬಲ್ ಬಂತು ಅಂಡ್ ನಾನದು ಫುಲ್ ಹಿಂಗೆ ಗ್ರ್ಯಾಬ್ ಮಾಡ್ಕೊಂಡ್ಬಿಟ್ಟೆ. ಯಾ, ದಿಸ್ ಇಸ್ ದಟ್ ಔಟ್ಫಿಟ್. ನೀವು ನೋಡ್ಬೋದು ಇಟ್ ಈಸ್ ಆಲ್ಸೋ ಬಾಡಿಕಾನ್, ಕಂಪ್ಲೀಟ್ ಫುಲ್ ಬಾಡಿಕಾನ್ ಬರುತ್ತೆ. ಅಂಡ್ ಇದ್ರ ಮೇಲೆ ಈ ತರ ನಿಮ್ಗೆ ಪಿಂಕ್ ರೋಸಸ್ದು ಫ್ಲೋರಲ್ ಪ್ರಿಂಟ್ಸ್ ಇದೆ. ಆಲ್ಸೋ ಇದ್ರದ್ದು ಸ್ಲೀವ್ ಬಗ್ಗೆ ಹೇಳಕ್ ಹೋದ್ರೆ ಆಸ್ ಐ ಸೆಡ್ ಇಟ್ ಇಸ್ ಅ ಫುಲ್ ಸ್ಲೀವ್. ಇದ್ರ ಮೆಟೀರಿಯಲ್ ಬಗ್ಗೆ ಹೇಳಕ್ ಹೋದ್ರೆ ಇಟ್ ಇಸ್ ಅ ಸಾಫ್ಟ್ ಮೆಟೀರಿಯಲ್. ಇಲ್ಲಿ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ, ಬಟ್ ಒಳಗಡೆ ಕಂಪ್ಲೀಟ್ ಲೈನಿಂಗ್ ಕೊಟ್ಟಿದ್ದಾರೆ. ಇದ್ರದ್ದು ನೆಕ್ ಬಂದ್ಬಿಟ್ಟು ಈ ತರ ಲೇಸ್ ಬರುತ್ತೆ. ಇಟ್ ಇಸ್ ಅ ವಿ ಶೇಪ್ಡ್ ನೆಕ್. ಹಿಂದೆಗಡೆ ಬ್ಯಾಕ್ ನೆಕ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ತನಕ ಕವರ್ ಆಗುತ್ತೆ, ನಿಮಗೆ ಕವರ್ ಆಗಿ ಹೀಗೆ ಬಂದು ಮುಂದೆಗಡೆ ಏನ್ ನೆಕ್ ಬರುತ್ತೆ ಇಟ್ ಇಸ್ ಅ ಬಿಟ್ ವೈಡರ್. ಸೊ ಹೀಗೆ ಬಂದು ಕಂಪ್ಲೀಟ್ ಹಿಂದೆಗಡೆ ಹಿಂಗೆ ಕವರ್ ಆಗಿ ಬರುತ್ತೆ. ಇಫ್ ಪಾಸಿಬಲ್ ನಾನು ಅದನ್ನ ವೇರ್ ಮಾಡಿ ಫೋಟೋ ಹಾಕಿರ್ತೀನಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ. ಆರಲ್ಸ್ ಮಾಡೆಲ್ ಫೋಟೋ ಏನ್ ಅವೈಲೇಬಲ್ ಇದೆ ಅದನ್ನೇ ಸೈಡಲ್ಲಿ ಹಾಕಿರ್ತೀನಿ ಇಲ್ಲೆಲ್ಲಾದ್ರೂ. ಅಂಡ್ ಈ ಒಂದು ಔಟ್ಫಿಟ್ ನನಗೆ ಸಿಕ್ಕಿದ್ದು ಫಾರ್ ದಿ ರುಪೀಸ್ 999, ವಿಚ್ ಇಸ್ ಲೈಕ್ ಓಕೆ ಕೊಡ್ಬೋದು ಈ ಒಂದು ಔಟ್ಫಿಟ್ಗೆ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಐ ಬೀನ್ ವೇಟಿಂಗ್ ಫಾರ್ ದಿಸ್ ಫ್ರಮ್ ಪಾಸ್ಟ್ 3 to 4 months ಅಂತ ಹೇಳ್ಬೋದು. ದಟ್ಸ್ ವೈ. ಅಂಡ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈ ಒಂದು ಔಟ್ಫಿಟ್ಗೆ ನಾನು 10/9 ಕೊಡಕ್ಕೆ ಇಷ್ಟಪಡ್ತೀನಿ. ಸವಾನಾ ಇಂದ ಇನ್ನೂ ಒಂದು ಪ್ರಾಡಕ್ಟ್ ನಾನು ತರಿಸಿದೆ, ದಟ್ ಇಸ್ ಸಾಲಿಡ್ ಫೋನ್ ಹೋಲ್ಡರ್. ಸೊ ದಿಸ್ ಇಸ್
ಪಿಂಕ್ ಕಲರ್ ಆಸ್ ಪಿಂಟ್ರೆಸ್ಟಿ ಗರ್ಲ್ಸ್ ಲೈಕ್ ಪಿಂಕ್ ಕಲರ್ ಅನ್ನೋ ಥರ. ಇದನ್ನು ಕೂಡ ನೀವು ಇಂಟರ್ನೆಟ್ ಅಲ್ಲಿ ಆಲ್ರೆಡಿ ತುಂಬಾ ಸತಿ ನೋಡಿರ್ತೀರಾ. ಕಾಂಟೆಂಟ್ ಕ್ರಿಯೇಟರ್ಸ್, ವಿಡಿಯೋ ಕ್ರಿಯೇಟರ್ಸ್ ಪ್ರತಿಯೊಬ್ರು ಈ ಒಂದು ಸಾಲಿಡ್ ಫೋನ್ ಹೋಲ್ಡರ್ ನ ಯೂಸ್ ಮಾಡಿರ್ತಾರೆ. ಬಿಕಾಸ್ ಯೂಶಲಿ ವಿಡಿಯೋ ಮಾಡಿದಾಗ ಇನ್ನೊಬ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಈ ತರ ಮಾಡುವಾಗ. ಅಂಡ್ ಆಲ್ಸೋ ಗೆಟ್ ರೆಡಿ ವಿತ್ ಮೀ ಮಾಡುವಾಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಈ ಒಂದು ಹೋಲ್ಡರ್. ಅಂಡ್ ಈ ಒಂದು ಹೋಲ್ಡರ್ ನ ನೀವು ಸಾಫ್ಟ್ ಅಂಡ್ ಸ್ಮೂತ್ ಶೈನಿ ಸರ್ಫೇಸಸ್ ಅಲ್ಲಿ ಮಾತ್ರ ಇಡಕ್ಕಾಗುತ್ತೆ. ಗೋಡೆ ಮೇಲೆಲ್ಲ ಅನ್ಸಕ್ಕಾಗಲ್ಲ. ಮಿರರ್ ಮೇಲೆ ಅಥವಾ ಅದೇ ತರ ಯಾವ್ದು ಸಾಫ್ಟ್ ಸರ್ಫೇಸಸ್ ಇರುತ್ತೆ ಅದ್ರ ಮೇಲೆ ನೀವು ಇದನ್ನ ಅಂಟಿಸಬಹುದು. ನೀವು ಫೋನ್ ಹಿಂದೆಗಡೆ ಈ ತರ ಇದನ್ನ ಸ್ಟಿಕ್ ಮಾಡ್ಬಿಟ್ಟು ಸಾಫ್ಟ್ ಸರ್ಫೇಸ್ಗೆ ಹಿಂಗ್ ಜಸ್ಟ್ ಸ್ಟಿಕ್ ಮಾಡಿದ್ರೆ ಫೋನ್ ಟೈಟ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಫೋನ್ ಎಷ್ಟು ವೇಟ್ ಇದ್ರೂ ಕೆಳಗಡೆ ಬೀಳಲ್ಲ. ಐ ಆಲ್ಸೋ ಟ್ರೈಡ್ ದಿಸ್ ಆಲ್ರೆಡಿ. ಅಂಡ್ ಇದು ನನಗೆ ಸಿಕ್ಕಿದ್ದು ಫಾರ್ ರುಪೀಸ್ 190. ನೀವು ಟ್ರಾವೆಲ್ ಮಾಡುವಾಗ, ಹೊರಗಡೆ ಎಲ್ಲಾದ್ರೂ ಹೋಗುವಾಗ, ಗೆಟ್ ರೆಡಿ ವಿತ್ ಮೀ ಮಾಡುವಾಗ, ಅಥವಾ ಏನೋ ನಿಮ್ದು ಪರ್ಸನಲ್ ವಿಡಿಯೋ ಶೂಟ್ ಮಾಡಿದಾಗ ಡಿಪೆಂಡೆನ್ಸಿನಂತೂ ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡುತ್ತೆ ಇದು. ಆರಾಮಾಗಿ ನೀವೇ ಎಲ್ಲಾದ್ರೂ ಒಂದ್ ಕಡೆ ಸ್ಟಿಕ್ ಮಾಡಿ ವಿಡಿಯೋ ಮಾಡ್ಕೊಬಹುದು. ಸೊ ದಟ್ ಇಸ್ ದ ರೀಸನ್ ಐ ಬ್ಯಾಡ್ಲಿ ವಾಂಟೆಡ್ ಟು ಬೈ ದಿಸ್. ಸೊ ಈ ತರದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಐ ಫೆಲ್ಟ್ 190 ಆರಾಮಾಗಿ ಕೊಟ್ಟು ಇದನ್ನ ನೀವು ಕೂಡ ತಗೊಬಹುದು ಅಂತ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ದಟ್ ಇಸ್ ನ್ಯೂಮಿ ಸವಾನಾ ಹಾಲ್. ನಾನ್ ಪರ್ಚೇಸ್ ಮಾಡಿದಂತ ಯಾವ್ದೇ ಒಂದು ಔಟ್ಫಿಟ್ಸ್ ನಿಮಗ್ ಬೇಕು ಅಂದ್ರೆ ಪ್ಲೀಸ್ ಟು ಕಮೆಂಟ್ ಆನ್. ಪ್ರತಿಯೊಂದು ಲಿಂಕು ನಾನ್ ನಿಮ್ಮೆಲ್ರಿಗೂ ಕೊಡ್ತೀನಿ. ಅಂಡ್ ಆಲ್ಸೋ ಕೆಲವೊಂದು ಅಪ್ಡೇಟ್ಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕ್ತಿರ್ತೀನಿ. ಸೊ ಯಾವ್ದೇ ಒಂದು ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರು, ಮೇಕಪ್ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಮೇಕಪ್ ಟ್ರಿಕ್ಸ್ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಔಟ್ಫಿಟ್ಸ್ ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನಿಮ್ಮೆಲ್ರಿಗೂ ಹಾಕ್ತೀನಿ. ನನ್ನ ಮೇಕ್ ಓವರ್ ಪೇಜ್, ಆಲ್ಸೋ ನನ್ನ ಪರ್ಸನಲ್ ಪೇಜ್ ಎರಡನ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಫಾಲೋ ಮೈ ಅಕೌಂಟ್. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಯಾವ ತರ ವಿಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಅಂತ ಪ್ಲೀಸ್ ಡೂ ಕಮೆಂಟ್ ಡೌನ್. ಆ ತರ ವಿಡಿಯೋಸ್ ಮೂಲಕ ನಾನು ನಿಮ್ಮೆಲ್ಲರೂ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.